ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡೈಲಿ ರುಟೀನಲ್ಲಿ ನಾವು ಕಬ್ಬಿಣದ ತವಗಳಾಗಿರ್ಬೋದು ಅಥವಾ ನಾನ್ ಸ್ಟಿಕ್ ತವಗಳಾಗಿರ್ಬೋದು ಅದನ್ನು ಉಪಯೋಗಿಸ್ತಾ ಇರ್ತೀವಿ. ತುಂಬಾ ಜಿಡ್ಡಾಗಿರುತ್ತೆ, ಅದರಲ್ಲಿ ಅಂಟ್ಕೊಬಿಟ್ಟಿರುತ್ತೆ. ಅದನ್ನು ತೆಗೆಯೋದು ತುಂಬಾ ಕಷ್ಟ. ಈ ರೀತಿ ಅಂಟಿರುವಂಥ ಎಣ್ಣೆ ಜಿಡ್ಡನ್ನ ನಾವು ಯಾವ ರೀತಿ ತೆಗಿಬೋದು ಅನ್ನೋದನ್ನ ಈಸಿಯಾದ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲನೇದಾಗಿ ಕಬ್ಬಿಣದ ತವನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟವ್ನ ಆನ್ ಮಾಡಿ ಅದಕ್ಕೆ ನಾವು ತವನ ಇಡಬೇಕು. 4ರಿಂದ 5 ಐಸ್ ಕ್ಯೂಬ್ಗಳನ್ನು ಇದರೊಳಗಡೆ ನಾವು ಈ ರೀತಿಯಾಗಿ ಹಾಕ್ಕೋಬೇಕು. ಇದು ಬಿಸಿ ಆಗ್ತಾ ಇದ್ದಾಗೇನೆ ಇದಕ್ಕೆ ಪೇಸ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಟೂತ್ ಪೇಸ್ಟನ್ನು ನೀವು ಮನೆಯಲ್ಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರಾ ಅದನ್ನು ನೀವು ಹಾಕ್ಕೋಬೋದು. ಇವಾಗ ನಾವು ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಬರುತ್ತೆ ನೋಡಿ, ಅದನ್ನು ತಗೋಬೇಕು. ಈ ರೀತಿ ಕಟ್ ಮಾಡಿ ಅದನ್ನು ನಾವು ರೌಂಡ್ ಶೇಪಲ್ಲಿ, ಇಲ್ಲ ಅಂದರೆ ಅಗಲ ಕೂಡ ಆಗುತ್ತೆ, ಅದನ್ನು ಈ ರೀತಿಯಾಗಿ ನಾವು ರ್ಯಾಪ್ ಮಾಡ್ಕೋಬೇಕು. ಫೋರ್ಕ್ ಸ್ಪೂನಲ್ಲಿ ಈ ರೀತಿ ಈಸಿಯಾಗಿ ಚುಚ್ಕೋಬೇಕು. ತುಂಬ ಅಂದರೆ ಇನ್ನೊಂದು ಸೈಡಲ್ಲಿ ಬರಬಾರ್ದು, ಆ ರೀತಿ ಸ್ವಲ್ಪ ನಾವು ಚುಚ್ಕೊಂಡ್ರೆ ಸಾಕಾಗುತ್ತೆ. ಈಗ ತವದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ನೀಟಾಗಿ ಕುದಿಸ್ಕೋಬೇಕು. ಈ ರೀತಿ ಕುದಿ ಬರ್ತಾ ಇರಬೇಕಾದ್ರೇ ನಾವು ಸ್ಪೂನಲ್ಲಿ ನೀಟಾಗಿ ಇದನ್ನು ರಬ್ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ಅದರಲ್ಲಿ ಅಂಟಿರೋ ಜಿಡ್ಡು, ಕಲೆ, ಕೊಳೆ ಏನೇ ಇದ್ರೂ ಕೂಡ ನೀಟಾಗಿ ವಾಶ್ ಆಗ್ತಾ ಬರುತ್ತೆ. ನಾವು ಸ್ಟವ್ ಆನ್ ಮಾಡಿರ್ತೀವಲ್ವಾ, ಹಾಗಾಗಿ ಸೈಡಲ್ಲೆಲ್ಲ ಫುಲ್ಲು ಡ್ರೈ ಆಗ್ತಾ ಬಂದಿರುತ್ತೆ. ಅಲ್ಲಿ ಕೂಡ ನೀರನ್ನು ಸ್ವಲ್ಪ ಹಾಗೇನೆ ಸೈಡ್ ಮಾಡಿಕೊಂಡು ಆ ಸೈಡ್ ಕೂಡ ನಾವು ನೀಟಾಗಿ ಈ ರೀತಿ ಉಜ್ಕೋಬೇಕು. ನೋಡಿ, ಈ ಸ್ಪೂನಿಂದ ಈ ರೀತಿ ಕೂಡ ಮಾಡಿಕೊಂಡು ಉಜ್ಕೋಬೋದು. ಅದ್ರ ಮೇಲೆ ಚುಚ್ಚಿ ಉಜ್ಜೋದು ಕಷ್ಟ ಅಂದರೆ ಈ ರೀತಿ ಶೀಟ್ ಮೇಲೇ ಸ್ಪೂನನ್ನು ಇಟ್ಟು ಈ ಥರ ನೀಟಾಗಿ ಉಜ್ಜೋದ್ರಿಂದ ಕೈ ಏನು ಬಿಸಿ ಆಗೋದಿಲ್ಲ. ಈ ಥರ ಈಸಿಯಾಗಿ ನಾವು ವಾಶ್ ಮಾಡ್ಕೋಬೋದು. ಡೈರೆಕ್ಟಾಗಿ ಕೈಯಲ್ಲಿ ನಾವು ಉಜ್ಜೋಕ್ಕಾಗೋದಿಲ್ಲ, ಹಾಗಾಗಿ ನಾವು ಈ ರೀತಿ ಸ್ಪೂನನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಅದೆಂಥ ಕೊಳೆ ಇದ್ರೂ ಕೂಡ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಕೊಳೆ ಬಿಟ್ಕೊಳ್ತಾ ಬಂದಿದೆ ಅಂತ. ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಕೊಳೆನ ನಾವು ತೆಗಿಬೋದು. ನಿಮ್ಮ ಹತ್ರ ಏನಾದರೂ ಈ ರೀತಿ ಅಲ್ಯೂಮಿನಿಯಂ ಶೀಟ್ ಇಲ್ಲ ಅಂದರೆ ಸ್ಕ್ರಬ್ಬರ್ ಬರುತ್ತೆ ನೋಡಿ, ಸಿಲ್ವರ್ ಇದು, ಅದನ್ನು ತವಾದ ಮೇಲಿಟ್ಟು ಈ ರೀತಿ ಸ್ಪೂನಿಂದ ನೀವು ಉಜ್ಕೋಬೋದು. ಕೊನೆಯದಾಗಿ ನಾವು ಇದನ್ನು ನೀಟಾಗಿ ತೊಳ್ಕೊಬೇಕು. ಡಿಶ್ ವಾಶ್ ಜೆಲ್ಲನ್ನು ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ತೊಳೆಯೋದ್ರಿಂದ ಅದರಲ್ಲಿ ಎಂಥ ಜಿಡ್ಡು, ಕಲೆ, ಕೊಳೆ ಏನೇ ಇದ್ರೂ ಕೂಡ ನೀಟಾಗಿ ಹೋಗುತ್ತೆ. ನಾವೇನು ಮಾಡ್ತೀವಿ, ಡೈಲಿ ರುಟೀನಲ್ಲಿ ಯೂಸ್ ಮಾಡಿ ಹಾಗೆ ಈ ಥರ ಸ್ಕ್ರಬ್ಬರಿಗೆ ಸ್ವಲ್ಪ ಡಿಶ್ ವಾಶ್ ಜೆಲ್ ಹಾಕಿ ತೊಳೆದು ಇಟ್ಬಿಡ್ತೀವಿ. ಅದರಲ್ಲಿ ಅಂಟಿರೋ ಕೊಳೆ ಎಲ್ಲ ಹೋಗೋದಿಲ್ಲ. ಒಂದು 15 ಡೇಸಿಗೆ ಒಂದ್ಸಲ ಈ ಥರ ನಾವು ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದ ತವ ಅನ್ನೋದು ತುಂಬಾ ಕ್ಲೀನ್ ಆಗಿರುತ್ತೆ. ಇವಾಗ ನಾನ್ ಸ್ಟಿಕ್ ತವನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದನ್ನು ನಾವು ತುಂಬ ಉಜ್ಜಿ ತೊಳೆಯೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇದನ್ನು ನಾವು ಸಾಫ್ಟಾಗಿ ತೊಳಿಬೇಕಾಗತ್ತೆ. ಈ ರೀತಿ ತವನ ಇಟ್ಟು ಅದಕ್ಕೆ ಒಂದು 5ರಿಂದ 6 ಐಸ್ ಕ್ಯೂಬ್ಗಳನ್ನು ಹಾಕ್ಕೋಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಡಿಶ್ ವಾಶ್ ಜೆಲ್ ಇರುತ್ತೆ ನೋಡಿ, ನಿಮ್ಮ ಮನೇಲಿ ಯಾವುದನ್ನು ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಯೂಸ್ ಮಾಡಿರುವಂಥ ನಿಂಬೆಹಣ್ಣಾದರೂ ಆಗಿರ್ಬೋದು ಅಥವಾ ಹೊಸದಾಗಿ ಕಟ್ ಮಾಡಿರುವಂಥ ನಿಂಬೆಹಣ್ಣಾದರೂ ಆಗಿರ್ಬೋದು, ಅದಕ್ಕೆ ಈ ರೀತಿ ಚುಚ್ಚಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಹಾಗೇನೆ ನಿಂಬೆಹಣ್ಣಿಂದ ಉಜ್ಜಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೋಬೇಕು. ಈ ರೀತಿ ಹಾಕೋದ್ರಿಂದ ತವ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ. ಇದನ್ನು ಸ್ಕ್ರಬ್ಬರಿಂದ ಉಜ್ಜೋದಕ್ಕೆ ಆಗೋದಿಲ್ಲ, ಹಾಗಾಗಿ ಈ ರೀತಿ ನಿಂಬೆಹಣ್ಣಿಂದ ನಾವು ನೀಟಾಗಿ ಉಜ್ಕೋಬೋದು. ಇಲ್ಲೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಕುದೀತಾ ಇದ್ದಾಗೇ ನಾವು ಕ್ಲೀನ್ ಮಾಡಿಕೊಂಡ್ರೆ ತವ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ತವಗಳಿಗೆ ನೀವು ಸ್ಕ್ರಬ್ಬರನ್ನು ಯೂಸ್ ಮಾಡಬೇಡಿ. ಈ ರೀತಿ ಮೇಲ್ಗಡೆ ಪೋರ್ಷನ್ ಏನಿರುತ್ತೆ ಅಲ್ವಾ, ಅದನ್ನು ನಾವು ಚಾಕುನಿಂದ ಈ ಥರ ಕ್ಲೀನ್ ಮಾಡ್ಕೋಬೋದು. ಅದರಲ್ಲಿ ಕೂಡ ಕಪ್ಪಗೆ ಅಂಟಿರುತ್ತೆ, ಅದನ್ನು ಈ ರೀತಿಯಾಗಿ ತೆಗಿಬೋದು. ಹಾಗೆಯೇ ನಿಂಬೆಹಣ್ಣಿಂದ ಆದಷ್ಟು ನಿಮಗೆಷ್ಟು ಸಾಧ್ಯನೋ ಅಷ್ಟು ಈ ರೀತಿ ನೀಟಾಗಿ ಉಜ್ಕೊಳ್ಳಿ. ಈ ರೀತಿ ಉಜ್ಜಿ ಆದಮೇಲೆ ಕೂಡ ಸೈಡಲ್ಲಿರೋ ಕಲೆ ಹೋಗ್ತಾ ಇಲ್ಲ ಅಂದರೆ ಈ ರೀತಿ ಒಂದು ಬ್ರಷ್ ತಗೊಂಡು ಅದಕ್ಕೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಉಜ್ಜಿ. ಈ ರೀತಿ ಟೂತ್ ಬ್ರಷಿಂದ ಉಜ್ಜೋದ್ರಿಂದ ತವ ಏನೂ ಹಾಳಾಗೋದಿಲ್ಲ, ಆದರೆ ಸ್ಕ್ರಬ್ಬರಿಂದ ಉಜ್ಜಿದ್ರೆ ಮಾತ್ರ ತವ ಹಾಳಾಗ್ಬಿಡುತ್ತೆ. ಇದೆಲ್ಲ ಉಜ್ಜಿ ಆದಮೇಲೆ ನೀಟಾಗಿ ನಾವು ಡಿಶ್ ವಾಶ್ ಜೆಲ್ಲನ್ನು ಹಾಕಿ ತೊಳ್ಕೊಬೇಕು. ನಾನ್ ಸ್ಟಿಕ್ ತವಗಳೇ ಆಗಿರ್ಬೋದು ಅಥವಾ ಕಬ್ಬಿಣದ ತವಗಳೇ ಆಗಿರ್ಬೋದು, ನಾವು ಯೂಸ್ ಮಾಡಿದ್ಮೇಲೆ ತೊಳೆದು ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಸೇಫಾಗಿ ಇಡೋದ್ರಿಂದ ಅದು ತುಂಬ ದಿನ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬಾಳಿಕೆ ಬರುತ್ತೆ. ನಾವು ಯೂಸ್ ಮಾಡಿ ಹಾಗೇ ಇಡೋದ್ರಿಂದ ಅದು ಬೇಗ ಹಾಳಾಗ್ಬಿಡುತ್ತೆ.
ಕಬ್ಬಿಣದ ತವಗಳನ್ನು ಹೇಗೆ ಬೇಕಾದರೂ ಉಜ್ಜಿ ತೆಗಿಬೋದು, ಆದರೆ ನಾನ್ ಸ್ಟಿಕ್ ತವಗಳನ್ನು ಸ್ವಲ್ಪ ನೀಟಾಗಿ ಸಾಫ್ಟಾಗಿ ನಾವು ತೊಳ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.